ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಒಂದು ವಿಡಿಯೋ ಹಾಕ್ತಾ ಇದ್ದೀನಿ. ಇವತ್ತು ತುಂಬ ದಿನದ ನಂತರ ವಿಡಿಯೋ ಮಾಡಿ ಹಾಕ್ತಾ ಇದ್ದೀನಿ ನಾನು. ಎಲ್ಲರೂ ನೋಡಿ ಹಾಗೆ ಹೇಗನ್ನಿಸ್ತು ಅಂತಲೂ ಕೂಡ ನೀವು ನನಗೆ ಕೊನೆಯಲ್ಲಿ ಕಮೆಂಟ್ ಕೂಡ ಮಾಡಿ ಎಲ್ಲರೂ. ಇವತ್ತು ನಾವು ಸಂಡೇ ಆಗಿರೋದ್ರಿಂದ ಹೊರಗಡೆ ಹೋಗ್ತಾ ಇದ್ದೀವಿ. ಅದು ಸ್ಮಾಲಾಗಿ ಒಂದು ವಿಡಿಯೋ ಕೂಡ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ನಾನು ರೆಡಿ ಆಗ್ತಾ ಇದ್ದೀನಿ. ಸಿಂಪಲ್ಲಾಗಿ, ನಾನು ತುಂಬ ಯಾವಾಗಲೂ ಗ್ರ್ಯಾಂಡಾಗಿ ಹಾಗೆ ಹೀಗೆ ರೆಡಿ ಆಗಬೇಕಂತಿಲ್ಲ, ಸಿಂಪಲ್ಲಾಗಿಯೇ ರೆಡಿ ಆಗ್ತೀನಿ. ಸಿಂಪಲ್ಲಾಗಿ ಒಂದು ಸೀರೆ ಹಾಕ್ಕೊಂಡು ಇವಾಗ ನಾವು ಹೊರಡೋ ಟೈಮ್ಗೆ ವಿಡಿಯೋಗೆ ಸ್ಮಾಲಾಗಿ ವಿಡಿಯೋ ಮಾಡಿಕೊಂಡೆ. ಹಾಗೆ ನಾವು ಹೊರಗಡೆ ಹೋಗಬೇಕಾದ್ರೆ ಯಾವಾಗಲೂ ಒಂದೊಂದು ಫೋಟೋ ತೆಗೆಸ್ಕೊತಾ ಇರ್ತೀನಿ ನನ್ನ ಮಗಳಿಗೆ. ನಂಗೆ ಸ್ವಲ್ಪ ಫೋಟೋ ಅಂದರೆ ಇಷ್ಟ. ಹಾಗೆ ಇವತ್ತು ಸಿದ್ಧಾರ್ಥ ಲೇಔಟಲ್ಲಿ ಇರೋವಂತಹ ಮಧು ನಿವಾಸ್ ಅಂತಿದೆ, ಅಲ್ಲಿಗೆ ನಾವು ಇವತ್ತು ಊಟಕ್ಕೆ ಅಂತ ಹೋಗ್ತಾ ಇದ್ದೀವಿ. ಅಲ್ಲಿ ಏನೇನು ತೊಗೊಂಡ್ವಿ, ಅದು ಹೇಗಿತ್ತು ಅಂತ ಬನ್ನಿ ತೋರಿಸ್ತೀವಿ. ನೋಡಿ, ನಾವಿಬ್ಬರು ಮತ್ತು ನಮ್ಮ ಮಕ್ಕಳಿಬ್ರು ಹೋಟೆಲ್ ಹತ್ರ ಬಂದ್ವಿ. ಅಲ್ಲಿಗೆ ನಾನು ತುಂಬ ದಿನ ಆಗಿತ್ತು ಹೋಗಿ. ಅಲ್ಲಿಗೆ ಸುಮಾರು ಒಂದು 2-3 ಸಲ ನಾನು ಹೋಗಿದ್ದೀನಿ. ಅಲ್ಲಿ ತುಂಬ ಚೆನ್ನಾಗಿರುತ್ತೆ ಅಂತ ಇವತ್ತು ನಾವು ಅಲ್ಲಿಗೆ ಹೋಗೋಣ ಅಂತ ಮಕ್ಕಳನ್ನ ಇಬ್ಬರನ್ನೂ ಕರ್ಕೊಂಡು ಅಲ್ಲಿಗೆ ಹೋದ್ವಿ. ಆಮೇಲೆ ಏನೇನು ತೊಗೋಬೇಕು ಅಂತ ಡಿಸೈಡ್ ಮಾಡಿ ಅಂತ ಹೇಳಿದ್ರು. ನಮ್ಮ ಹಸ್ಬೆಂಡ್ ಅಂತೂ ಏನೂ ತಿನ್ನಲ್ಲ ಅವರು. ಅದರಿಂದ ಅಂದರೆ ಜಾಸ್ತಿ ಅಂದರೆ ಅವರು ದೋಸೆ ಐಟಮ್ ಮತ್ತು ಬಾತು ಆ ಥರ ಬಿಟ್ಟರೆ ಇನ್ಯಾವುದನ್ನವರು ಚೈನೀಸ್ ಆಗಲಿ ಮತ್ತು ನಾರ್ತ್ ಇಂಡಿಯನ್ ಆಗಲಿ ಅವ್ರದ್ದು ಏನು ತೊಗೊಳ್ಳಲ್ಲ. ನಾನು ನನ್ನ ಮಕ್ಕಳು ಏನು ಬೇಕು ಅಂತ ನೋಡ್ತಾ ಇದ್ದೀವಿ. ನನ್ನ ಚಿಕ್ಕ ಮಗಳಿಗೆ ಭಾಳ ಇಂಟ್ರೆಸ್ಟು ಇದರಲ್ಲೆಲ್ಲ. ಅದಕ್ಕೆ ಅವಳು ಏನು ಹೇಳಿದ್ಲು ಅಂದರೆ ಪಾಲಕ್ ಪನ್ನೀರ್ ತೊಗೋಬೇಕು, ರೋಟಿ ತಗೋಬೇಕು ಅಂತ ಹೇಳಿದ್ಲು. ಅಂದ್ಬಿಟ್ಟು ನಾವು ರೋಟಿ ಪಾಲಕ್ ಪನ್ನೀರ್ ತೊಗೊಂಡ್ವಿ. ಹಾಗೆ ಅವರಿಬ್ರಿಗೂ ನಾನು ಬಡಿಸ್ತಾ ಇದ್ದೆ. ಚೆನ್ನಾಗಿದೆ ಅಲ್ಲಿ ತುಂಬ. ನಾನು ಒಂದು 2-3 ಸಲ ಹೋಗಿದ್ದೀನಿ. ನೋಡಿ, ಅವರು ಆನಿಯನ್ ದೋಸೆ ತೊಗೊಂಡು ನಮ್ಮ ಮನೆಯವ್ರು ಖಾಲಿನೇ ಮಾಡಿಬಿಟ್ರು. ಅದು ಬೇಗ ಬಂತು ಮತ್ತು ಬೇಗ ಕೂಡ ಅಲ್ಲಿ ಬೇಗ ಸರ್ವಿಸ್ ಕೂಡ ಚೆನ್ನಾಗಿ. ಮತ್ತು ನಾವು ಫ್ರೈಡ್ ರೈಸ್ ತೊಗೊಂಡ್ವಿ. ಅಲ್ಲಿ ಫ್ರೈಡ್ ರೈಸ್ ಕೂಡ ತುಂಬ ಚೆನ್ನಾಗಿರುತ್ತೆ. ನಾವು ಯಾವಾಗ ಹೋದ್ರೂ ನಾವು ಫ್ರೈಡ್ ರೈಸು, ರೋಟಿ, ಪಾಲಕ್ ಪನ್ನೀರ್ ಅಂತೂ ತೊಗೋತೀವಿ. ಅಲ್ಲಿ ಚೆನ್ನಾಗಿರುತ್ತೆ ಅಂತ. ಅಲ್ಲಿ ನಮ್ಮ ಮನೆಯವ್ರಿಗೆ ಆನಿಯನ್ ದೋಸೆ ಇಷ್ಟ ಆಗುತ್ತೆ ಅಂದ್ಬಿಟ್ಟು ಆನಿಯನ್ ದೋಸೆ ಅವ್ರು ತೊಗೊಂಡ್ರು. ನಾನು ಕೂಡ ಆನಿಯನ್ ದೋಸೆ ತೊಗೊಂಡೆ. ಆಮೇಲೆ ಅವರು ನೋಡಿ ಒಂದೊಂದು ಸ್ವಲ್ಪ ರೊಟ್ಟಿನ ತೊಗೋತಾ ಇದ್ದಾರೆ ಚಟ್ನೀಲಿ. ಇವಾಗ ಫ್ರೈಡ್ ರೈಸ್ ಬಂತು. ಫ್ರೈಡ್ ರೈಸು ಕೂಡ ತುಂಬ ಚೆನ್ನಾಗಿತ್ತು. ಈ ಸ್ಮಾಲ್ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ನ ಆದಷ್ಟು ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.